ನಮಸ್ಕಾರ, ಇದು ರಾಜಕೀಯ ಎಳೆಯಾಗಿ ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವಿಧಾನ ಪರಿಷತ್ ಚುನಾವಣೆಯ ಅಖಾಡ ರಂಗೇರಿದೆ. ಕಾಂಗ್ರೆಸ್ 5ನೇ ಅಭ್ಯರ್ಥಿಯನ್ನು, ಬಿಜೆಪಿ ಜೆಡಿಎಸ್ ಒಗ್ಗೂಡಿ 3ನೇ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಿದ್ದಾವೆ. ಈಗ ಮತ ಲೆಕ್ಕಾಚಾರ, ಪ್ರಾಶಸ್ತ್ಯದ ಮತ, ಇವುಗಳ ಚರ್ಚೆ ಇವೆಲ್ಲವೂ ಕೂಡ ಮುನ್ನೆಲೆಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಚುನಾವಣೆಯ ಸಂಪೂರ್ಣ ಚಿತ್ರಣ ಎಳೆಯಾಗಿ ವಿಧಾನ ಪರಿಷತ್ ಈಗ ಚುನಾವಣೆಯ ಕಾರಣಕ್ಕೆ ಎಲ್ಲರ ಗಮನ ಸೆಳೆದಿದೆ. ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದ 7 ಸದಸ್ಯರು ನಿವೃತ್ತರಾಗ್ತಿದ್ದಾರೆ. ಹೀಗಾಗಿ ವಿಧಾನ ಪರಿಷತ್ತಿನಲ್ಲೀಗ 7 ಸ್ಥಾನ ಖಾಲಿ ಇದೆ. ಖಾಲಿಯಾಗಿರುವ ಈ 7 ಸ್ಥಾನಗಳ ಸದಸ್ಯರು ವಿಧಾನಸಭೆಯ ಸದಸ್ಯರಿಂದ ಆಯ್ಕೆಯಾಗಿದ್ದವರು. ಹೀಗಾಗಿ ಈಗ ಮತ್ತೆ ಈ 7 ಸ್ಥಾನಗಳಿಗೆ ಎಂಎಲ್ಎಗಳೇ ಮತದಾನ ಮಾಡುವ ಮೂಲಕ ಹೊಸದಾಗಿ ಆಯ್ಕೆಯಾಗಬೇಕಿದೆ. ಈ 7 ಸ್ಥಾನಗಳ ಪೈಕಿ ಯಾವ ಪಕ್ಷದವರು ಎಷ್ಟು ಜನ ಎಂಎಲ್ಸಿ ಆಗಬಹುದು ಅನ್ನೋದು ಆ ಪಕ್ಷದ ಎಂಎಲ್ಎಗಳು ಎಷ್ಟಿದ್ದಾರೆ ಅನ್ನೋದನ್ನ ಆಧರಿಸುತ್ತೆ. ಅದಕ್ಕೊಂದು ಫಾರ್ಮುಲಾ ಇದೆ, ಆ ವಿವರ ಮುಂದೆ ಹೇಳ್ತೀವಿ. ಅದಕ್ಕೂ ಮೊದಲು ಈಗ ಕಾಂಗ್ರೆಸ್ ಪಕ್ಷದ ಎಂಎಲ್ಎಗಳ ಸಂಖ್ಯೆ ಲೆಕ್ಕ ಹಾಕಿದ್ರೆ ಅವರು ಸುಲಭವಾಗಿ 4 ಸದಸ್ಯರನ್ನ ಗೆಲ್ಲಿಸಿಕೊಳ್ಳಬಹುದು. ಆದ್ರೆ ಅವರು 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದು ಅವರ ಗೆಲುವಿಗೆ ಬೇಕಾದ ಮತ ಸಂಖ್ಯೆ ಸ್ವಂತ ಬಲದಲ್ಲಿ ಇಲ್ಲ. ಆ ಮತಲೆಕ್ಕದ ಎಳೆ ವಿವರಕ್ಕೆ ಹೋಗುವ ಮೊದಲು ಕಾಂಗ್ರೆಸ್ ಪಕ್ಷ ವಿಧಾನ ಪರಿಷತ್ತಿನ ಚುನಾವಣಾ ಕಣಕ್ಕಿಳಿಸಿರುವ ಆ 5 ಅಭ್ಯರ್ಥಿಗಳು ಯಾರ್ಯಾರು ಅಂತ ನೋಡೋಣ. ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್ ಕ್ರಮ ಸಂಖ್ಯೆ, ಅಭ್ಯರ್ಥಿಯ ಹೆಸರು, ಪದನಾಮ. ಮೊದಲನೇ ಅಭ್ಯರ್ಥಿ ಬಿಕೆ ಹರಿಪ್ರಸಾದ್, ಅಧ್ಯಕ್ಷರು ಕೆಪಿಸಿಸಿ. 2ನೇ ಅಭ್ಯರ್ಥಿ ತಿಪ್ಪಣ್ಣಪ್ಪ ಕಮಕನೂರ, ಕಾಂಗ್ರೆಸ್ ಮುಖಂಡ. 3ನೇ ಅಭ್ಯರ್ಥಿ ಬಿವಿ ಮೋಹನ್, ಎಐಸಿಸಿ ಕಾರ್ಯದರ್ಶಿ. 4ನೇ ಅಭ್ಯರ್ಥಿ ಶಿವಣ್ಣ ಮಳವಳ್ಳಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ. 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್, ಕೆಪಿಸಿಸಿ ಖಜಾಂಚಿ. ಈ ಪೈಕಿ ಮೊದಲ 4 ಅಭ್ಯರ್ಥಿಗಳ ಗೆಲುವಿಗೆ ಏನೂ ಸಮಸ್ಯೆ ಇಲ್ಲ. ಆದರೆ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ಗೆ ಗೆಲ್ಲಬೇಕಿದ್ರೆ ಕಸರತ್ತು ಆಗಲೇಬೇಕು, ಮಸಲತ್ತು ನಡೆಯಲೇಬೇಕು. ಹೇಳಿ ಕೇಳಿ ವಿನಯ್ ಕಾರ್ತಿಕ್ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಅವರ ನಿಕಟವರ್ತಿ. ಅದರಲ್ಲೂ ಕೂಡ ಡಿಕೆ ಸುರೇಶ್ ಅವರ ಆಪ್ತ ಬಳಗದಲ್ಲಿರುವಾತ. ಹೀಗಿರುವಾಗ ಡಿಕೆ ಸಹೋದರರಿಗೂ ಈ 5ನೇ ಅಭ್ಯರ್ಥಿಯ ಗೆಲ್ಲಿಸಿಕೊಳ್ಳಬೇಕಾಗಿದ್ದು ಪ್ರತಿಷ್ಠೆಯ ಪ್ರಶ್ನೆ. ಇದೇ ಕಾರಣಕ್ಕೆ ಈಗ ವಿಧಾನ ಪರಿಷತ್ನ ಚುನಾವಣಾ ಕಣ ಕದನ ಕಣವಾಗಿ ಮಾರ್ಪಟ್ಟಿದೆ. ಇತ್ತ ಬಿಜೆಪಿಯಿಂದ 2 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ರೆ, ಬಿಜೆಪಿ ಬೆಂಬಲದೊಂದಿಗೆ ಜೆಡಿಎಸ್ನ ಓರ್ವ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಆ ವಿವರ ಹೀಗಿದೆ. ಎನ್ಡಿಎ ಕ್ಯಾಂಡಿಡೇಟ್ಸ್ ಕ್ರಮ ಸಂಖ್ಯೆ, ಹೆಸರು, ಪದನಾಮ. ಮೊದಲನೇ ಅಭ್ಯರ್ಥಿ ಲಿಂಗರಾಜ ಪಾಟೀಲ್, ಬಿಜೆಪಿ ಮುಖಂಡ. 2ನೇ ಅಭ್ಯರ್ಥಿ ರಘು ಕೌಟಿಲ್ಯ, ಬಿಜೆಪಿ ಮುಖಂಡ. 3ನೇ ಅಭ್ಯರ್ಥಿ ಗೋವಿಂದರಾಜು, ಜೆಡಿಎಸ್ ಮುಖಂಡ. ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ತುಂಬ ಸಂತೋಷವನ್ನು ತಂದುಕೊಟ್ಟಿದೆ. ವಿಧಾನ ಪರಿಷತ್ಗೆ ನಮಗಾಗಲೇ ಗೊತ್ತಿರೋ ಹಾಗೆ ಗೌರವಾನ್ವಿತ ಲಿಂಗರಾಜ್ ಪಾಟೀಲ್ರವರು, ರಘು ಕೌಟಿಲ್ಯರವರು ಮಡಿವಾಳ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ವಿದ್ಯಾವಂತ, ಶಿಕ್ಷಣ ಸಂಸ್ಥೆಯನ್ನು ನಡೆಸೋದ್ರ ಮುಖೇನ ಮತ್ತು ಪತ್ರಿಕೋದ್ಯಮದಲ್ಲೂ ಕೂಡ ಕೆಲವು ದಿನಗಳ ಕಾಲ ಅವರ ಸೇವೆಯನ್ನು ಮಾಡಿರುವಂಥದ್ದು. 2 ಬಾರಿ ವಿಧಾನ ಪರಿಷತ್ ಚುನಾವಣೆ ಸ್ಪರ್ಧೆ ಮಾಡಿ ಸ್ವಲ್ಪ ಅಂತರದಲ್ಲಿ ಸೋತಿದ್ರು ಕೂಡ ಅತಿ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಮಡಿವಾಳ ಸಮಾಜಕ್ಕೆ ಸೇರಿರ್ತಕ್ಕಂಥ ರಘು ಕೌಟಿಲ್ ಅವರು. ಇತ್ತ ಬಿಜೆಪಿ ತನ್ನ 2 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳಲು ಬೇಕಾದಕ್ಕಿಂತ ಹೆಚ್ಚು ಮತವನ್ನ ಹೊಂದಿದೆ. ಆ ಮತಗಳನ್ನ ಜೆಡಿಎಸ್ ಅಭ್ಯರ್ಥಿಗೆ ವರ್ಗಾಯಿಸಲಿದೆ. ಆದರೂ ಜೆಡಿಎಸ್ಗೆ 4 ಮತ ಕೊರತೆ ಬೀಳಲಿದೆ. ಕಾಂಗ್ರೆಸ್ಗೆ ಬೇಕಾಗುವ ಮತಲೆಕ್ಕ, ಜೆಡಿಎಸ್ಗೆ ಬೇಕಾಗುವ ಮತಲೆಕ್ಕ. ಕೊರತೆ ಮತಗಳ ತುಂಬಿಕೊಳ್ಳಲು ನಡೆಯಲಿರುವ ಕಸರತ್ತು, ತೆರೆಮರೆಯ ಮಸಲತ್ತು, ಅಭ್ಯರ್ಥಿಗಳು ಸುರಿಯೋ ಸಂಪತ್ತು. ಅಸಲಿಗೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮತದ ಮಹತ್ವ, ಮತದ ಮೌಲ್ಯ ಇವೆಲ್ಲ ನೋಡೋಣ ಎಳೆ ರಾಜಕೀಯದ ಮುಂದಿನ ಎಳೆಯಲ್ಲಿ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪರಿಷತ್ ರಾಜಕೀಯದ ಎಳೆಯಲ್ಲಿ ಈಗ ಯಾವ ಯಾವ ಪಕ್ಷದ ಶಾಸಕರು ಎಷ್ಟೆಷ್ಟಿದ್ದಾರೆ,
ಅವರ ಬಳಿ ಎಷ್ಟು ಮತಗಳಿವೆ ಅಂದರೆ ನಂಬರ್ ಗೇಮ್ ಏನಿದೆ ಅಂತ, ಮತದ ಮೌಲ್ಯ ಎಷ್ಟು, ಯಾರಿಗೆ ಎಷ್ಟು ಮತ ಕೊರತೆ ಆಗತ್ತೆ, ಎಲ್ಲ ವಿವರಗಳನ್ನು ನೋಡೋಣ ಎಳೆ ಎಳೆಯಾಗಿ. ಈ ಬಾರಿ ವಿಧಾನ ಪರಿಷತ್ ಚುನಾವಣೆ ಇಷ್ಟೊಂದು ಕುತೂಹಲವನ್ನು ಕೆರಳಿಸಲು ಕಾರಣ ಕಾಂಗ್ರೆಸ್ ಬಳಿ 5ನೇ ಅಭ್ಯರ್ಥಿಯ ಗೆಲ್ಲಿಸಿಕೊಳ್ಳಲು ಬೇಕಾದಷ್ಟು ಮತ ಇಲ್ಲದಿದ್ದರೂ ಅಭ್ಯರ್ಥಿಯ ಕಣಕ್ಕಿಳಿಸಿರುವುದು, ಹಾಗೂ ಜೆಡಿಎಸ್ ಬಿಜೆಪಿ ಮೈತ್ರಿಯ 3ನೇ ಅಭ್ಯರ್ಥಿ ಗೆಲುವಿಗೆ ಬೇಕಾದಷ್ಟು ಮತ ಇಲ್ಲದಿದ್ದರೂ ಅಭ್ಯರ್ಥಿಯ ಕಣಕ್ಕಿಳಿಸಿರುವುದು. ಹಾಗಾದ್ರೆ ಯಾರ್ಯಾರ ಬಳಿ ಇಷ್ಟು ಮತಗಳಿವೆ, ಎಷ್ಟು ಕೊರತೆಯಾಗುತ್ತೆ, ಏನ್ ಮಾಡಬಹುದು, ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಒಬ್ಬ ಅಭ್ಯರ್ಥಿ ಗೆಲ್ಲಲು ಎಷ್ಟು ಮತ ಬೇಕು ಅಂತ ಲೆಕ್ಕ ಹಾಕೋದಕ್ಕೆ ಒಂದು ಫಾರ್ಮುಲಾ ಇದೆ. ಅದ್ಯಾವುದು ಅಂದ್ರೆ, ಒಬ್ಬ ಅಭ್ಯರ್ಥಿ ಗೆಲ್ಲಲು ಬೇಕಿರುವಂತಹ ಮತಗಳ ಕೋಟ ಈಸ್ ಈಕ್ವಲ್ ಟು ಒಟ್ಟು ಮಾನ್ಯ ಮತಗಳು ಡಿವೈಡೆಡ್ ಬೈ ಭರ್ತಿಯಾಗಬೇಕಿರುವಂತಹ ಸ್ಥಾನಗಳು ಪ್ಲಸ್ 1. ನಂತರ ಬಂದ ಭಾಗಲಬ್ಧಕ್ಕೆ ಮತ್ತೆ ಒಂದನ್ನು ಕೂಡಿಸಿದರೆ ಬರುವಂತಹ ಮೊತ್ತ. ಈ ಮೊತ್ತವೇ ಒಬ್ಬ ಅಭ್ಯರ್ಥಿ ಗೆಲ್ಲಲು ಬೇಕಿರುವಂತಹ ಮತಗಳ ಸಂಖ್ಯೆ. ಒಬ್ಬ ಅಭ್ಯರ್ಥಿ ಗೆಲ್ಲಲು ಎಷ್ಟು ಮತ ಬೇಕು ಎಂಬುದರ ಫಾರ್ಮುಲಾ ಆಗಿರುವಂತಹ ಒಟ್ಟು ಸದಸ್ಯರ ಸಂಖ್ಯೆಗೆ ಅನ್ವಯಿಸಿ ನೋಡೋಣ. ಇಲ್ಲಿ ಒಬ್ಬ ಶಾಸಕನ ಪ್ರತಿ ಮತವನ್ನ 100ರಿಂದ ಗುಣಿಸಲಾಗುತ್ತದೆ. ಅಂದ್ರೆ 222 ಶಾಸಕರ ಪ್ರತಿ ಮತದ ಮೌಲ್ಯ 100 ಎಂದು ಪರಿಗಣಿಸಿದಾಗ ಒಟ್ಟು ಮತದ ಮೌಲ್ಯ 22,200 ಎಂದಾಗುತ್ತದೆ. ಈ 22,200 ಎಂಬ ಮತದ ಮೌಲ್ಯ ಹಾಗೂ ಸೂತ್ರದ ಪ್ರಕಾರ ಒಬ್ಬ ಅಭ್ಯರ್ಥಿ ಗೆಲ್ಲಲು ಬೇಕಾಗುವಂತಹ ಮತದ ಕೂಟ ಹೀಗಿದೆ ನೋಡಿ. ಕೋಟ ಈಸ್ ಈಕ್ವಲ್ ಟು 22,200 ಡಿವೈಡೆಡ್ ಬೈ 7 ಪ್ಲಸ್ 1. ಬಂದ ಭಾಗಲಬ್ಧಕ್ಕೆ ಮತ್ತೆ ಪ್ಲಸ್ 1. ಅಂದ್ರೆ 22,200 ಡಿವೈಡೆಡ್ ಬೈ 8 ಬಂದ ಭಾಗಲಬ್ಧಕ್ಕೆ ಮತ್ತೆ ಪ್ಲಸ್ 1. 22,200 ಡಿವೈಡೆಡ್ ಬೈ 8ರ ಮೊತ್ತ 2,775. ಅದಕ್ಕೆ ಮತ್ತೆ ಒಂದನ್ನ ಕೂಡಿಸಿದರೆ ಬರುವಂತಹ ಮೊತ್ತವೇ 2,776. ಇನ್ನು ಅಂತಿಮವಾಗಿ ಅಭ್ಯರ್ಥಿ ಗೆಲುವಿಗೆ ಬೇಕಾದಂತಹ ಮೊತ್ತದ ಕೋಟ ಎಷ್ಟು ಅಂದ್ರೆ 27.76. ಅಲ್ಲಿಗೆ ಒಬ್ಬ ಅಭ್ಯರ್ಥಿ ಗೆಲ್ಲಲು ಬೇಕಾಗುವಂತಹ ಮತಗಳ ಸಂಖ್ಯೆಯ ಕೋಟ 28 ಎಂದಾಯಿತು. ಎಸ್, ಈ ಸೂತ್ರದ ಪ್ರಕಾರ ಒಬ್ಬ ಅಭ್ಯರ್ಥಿ ಗೆಲ್ಲಲು ಬೇಕಾಗುವಂತಹ ಮತದ ಮೌಲ್ಯ 27.76 ಎಂದಾಗುತ್ತದೆ. ಅಂದ್ರೆ ಸುಮಾರು 27 ಮತ ಎಂದರ್ಥ. ಹೀಗಾಗಿ ಒಬ್ಬ ಅಭ್ಯರ್ಥಿ ಗೆಲ್ಲಲು 28 ಶಾಸಕರ ಮತ ಅಗತ್ಯ ಎಂಬುದೇ ಕೋಟ. ಈ ಬಗ್ಗೆ ವಿಧಾನಸಭೆ ಕಾರ್ಯದರ್ಶಿ MK ವಿಶಾಲಾಕ್ಷಿ ಅವರ ನೀಡಿದಂತಹ ವಿವರ ಹೇಗಿದೆ. 7-8 ಜನ ಕಂಟೆಸ್ಟ್ ಮಾಡ್ತಿದಾರಲ್ಲ, ಹೌದು. 7 ಜನರಲ್ಲಿ ಈಗ 6 ಜನನು ಫುಲ್ 28 ತಗೊಂಡ್ಬಿಡ್ತಾರೆ ಅಂತ ಇಟ್ಕೊಳ್ಳಿ. ಹಾ. 7ನೇದು 8ನೇ ಸೀಟ್ ಪರ್ಸನ್ಸ್ಗೆ 7ನೇ ಸೀಟ್ ಫೈಟ್ ಬೀಳುತ್ತೆ ಅಂತ ಇಟ್ಕೊಳ್ಳಿ. ಹೌದು. ಯಾಕೆಂದ್ರೆ ಅದರಲ್ಲಿ ಒಬ್ರು 26 ತಗೋತಾರೆ, ಒಬ್ರು 24 ತಗೋತಾರೆ ಅಂತ ಇಟ್ಕೊಳ್ಳೋಣ. ಕರೆಕ್ಟ್. ಅವ್ರಿಬ್ರು ಕೋಟ ರೀಚ್ ಆಗಿಲ್ಲ, ಹಾ. ಅಲ್ಲಿ ಇಬ್ರು ಗೆಲ್ಲಕ್ ಆಗಲ್ಲ. ಹೌದು. ಇವಾಗ ಏನ್ ಮಾಡ್ತೀವಿ ನಾವು, ಸೆಕೆಂಡ್ ಪ್ರಿಫರೆನ್ಸ್ ವೋಟ್ ತಗೊಳ್ತೀವಿ. ಹಾ. ಸೆಕೆಂಡ್ ಪ್ರಿಫರೆನ್ಸ್ ವೋಟ್ ಹೇಗೆ ತಗೊಳ್ಳೋದು ಅಂದ್ರೆ, ಹ್ಮ್. ಅದ್ರಲ್ಲಿ ಈಗ 5 ಜನ ಏನು 6 ಜನನು ಏನ್ 28 ತಗೊಂಡ್ಬಿಟ್ಟಿರ್ತಾರೋ, ಹಾ. ಅದ್ರಲ್ಲಿ ಹೈಯೆಸ್ಟ್ ಯಾರು ತಗೊಂಡಿರ್ತಾರೆ, ಕೆಲವರು 30 ತಗೊಂಡಿರ್ಬೋದು, ಹೌದು. ಕೆಲವರು 29 ತಗೊಂಡಿರ್ಬೋದು. ಸರಿ. ಸೊ ಹೈಯೆಸ್ಟ್ ವೋಟ್ ತಗೊಂಡಿರೋರು ಯಾರು ಇರ್ತಾರೆ ಅವ್ರದ್ದು ಫಸ್ಟ್ ಬಂಡಲ್ ತಗೋತೀವಿ. ಓಕೆ. ತಗೊಂಡ್ಬಿಟ್ಟು ಅದ್ರಲ್ಲಿ ನೀವು 30 ತಗೊಂಡಿದಾರ ಒಬ್ರು ಅಂತ ಇಟ್ಕೊಳ್ಳಿ, ಹೈಯೆಸ್ಟ್. ಹ್ಮ್. ಅವ್ರದ್ದು ನೀವು ಬಂಡಲ್ ತಗೊಂಡಾಗ ಅದ್ರಲ್ಲಿ ಸೆಕೆಂಡ್ ಪ್ರಿಫರೆನ್ಸ್ ಯಾರಿಗೆ ಹಾಕಿದ್ದಾರೆ ನೋಡ್ತೀವಿ. ಹ್ಮ್. ಸೆಕೆಂಡ್ ಪ್ರಿಫರೆನ್ಸ್ ಹಾಕುವಾಗ ಫಾರ್ ಎಕ್ಸಾಂಪಲ್ ಅದ್ರಲ್ಲಿ 15 ಜನ ಆಲ್ರೆಡಿ ಗೆದ್ದಿರೋರು ಅಂದ್ರೆ 28 ತಗೊಂಡಿರೋರಿಗೆ ಹಾಕ್ಬಿಟ್ಟಿದ್ರೆ ಹ್ಮ್. ಅದನ್ನ ನೀವು ಎಕ್ಸಾಸ್ಟೆಡ್ ಅಂತ ತೆಗೆದಿಟ್ಬಿಡ್ತೀವಿ ಪಕ್ಕಕ್ಕೆ. ಓಕೆ. ಇನ್ನು ಉಳಿದಿದ್ 15 ವೋಟ್ ಏನು ನಿಮ್ಗೆ ಸೆಕೆಂಡ್ ಪ್ರಿಫರೆನ್ಸ್ ಇದೆ, ಹ್ಮ್. ಅದು ಬಂದು ಈ 24, 26 ತಗೊಂಡಿರೋ ಕ್ಯಾಂಡಿಡೇಟ್ಸ್ ಹಾಕಿದ್ರೆ ಓಕೆ. ಅದಕ್ಕೆ ಆಡ್ ಮಾಡ್ತೀವಿ. ಹಾ ಹಾ ಹಾ. ಈಗ ಮತ್ತೆ ನಾವು ಸ್ಪರ್ಧಿಸಿರುವಂತಹ ಅಭ್ಯರ್ಥಿಗಳ ಸೋಲು ಗೆಲುವಿನ ಲೆಕ್ಕಾಚಾರವನ್ನ ನೋಡ್ತಾ ಹೋಗೋಣ. ವಿಧಾನಸಭೆಯ ಒಟ್ಟು ಬಲ 224 ಶಾಸಕರು. ಡಿ ಸುಧಾಕರನ್ ನಿಧನ 1, ವಿನಯ್ ಕುಲಕರ್ಣಿ ಅನರ್ಹ 1. ವಿಧಾನಸಭೆ ಈಗಿನ ಬಲ 222 ಶಾಸಕರು. ಒಬ್ಬ ಅಭ್ಯರ್ಥಿ ಗೆಲ್ಲಲು 28 ಮತ ಬೇಕು. ವಿಧಾನಸಭೆಯ ಈಗಿನ ಒಟ್ಟು ಶಾಸಕರ ಬಲ 222. ಏಕೆಂದ್ರೆ 224ರಲ್ಲಿ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಡಿ ಸುಧಾಕರ್ ಇತ್ತೀಚೆಗೆ ನಿಧನರಾಗಿದ್ದಾರೆ. ಹಾಗೂ ಧಾರವಾಡದ ಶಾಸಕ ವಿನಯ್ ಕುಲಕರ್ಣಿ ನ್ಯಾಯಾಲಯದಿಂದ ದೋಷಿ ಎಂದು ಸಾಬೀತಾಗಿ ಜೈಲು ಸೇರಿದ್ದರಿಂದ ಅವರ ಶಾಸಕ ಸ್ಥಾನ ಅನರ್ಹಗೊಂಡಿದೆ. ಹೀಗಾಗಿ 2 ಸ್ಥಾನ ಖಾಲಿ ಇದೆ. ಆದ್ದರಿಂದ ವಿಧಾನಸಭೆಯ ಒಟ್ಟು ಶಾಸಕರ ಬಲ 222. ಈಗಾಗಲೇ ನಾವು ಒಬ್ಬ ಅಭ್ಯರ್ಥಿ ಗೆಲ್ಲಲು 28 ಮತಗಳು ಬೇಕಾಗುತ್ತೆ ಅನ್ನೋದನ್ನ ಸೂತ್ರದ ಮೂಲಕ ಈಗಾಗಲೇ ನಾವು ತಿಳಿದುಕೊಂಡಿದ್ದೇವೆ. ಕೈಬಲ ಮತ ಲೆಕ್ಕ.
ಕಾಂಗ್ರೆಸ್ ಪಕ್ಷ ಕಣಕ್ಕಿಳಿಸಿರುವಂತಹ 5 ಅಭ್ಯರ್ಥಿಗಳ ಗೆಲ್ಲಿಸಿಕೊಳ್ಳಲು 140 ಮತಗಳು ಬೇಕು. ಈ ಪೈಕಿ ಕಾಂಗ್ರೆಸ್ನಿಂದಲೇ ಗೆದ್ದಿರುವಂತಹ 134 ಶಾಸಕರಿದ್ದಾರೆ. ಅತ್ತ ಇಬ್ಬರು ಪಕ್ಷೇತರ ಶಾಸಕರು ಕಾಂಗ್ರೆಸ್ ಬೆಂಬಲಿಸ್ತಾ ಇದ್ದಾರೆ. ಜೊತೆಗೆ ರೈತ ಸಂಘದ ದರ್ಶನ್ ಪುಟ್ಟಣ್ಣಯ್ಯ ಸಹ ಕಾಂಗ್ರೆಸ್ಗೆ ಬೆಂಬಲವನ್ನು ನೀಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅನಾಯಾಸವಾಗಿ 137 ಮತ ಸಿಗುತ್ತೆ. ಅಲ್ಲಿಗೆ ಇನ್ನೂ 3 ಮತಗಳು ಬೇಕು. ಬಿಜೆಪಿಯಿಂದ ಉಚ್ಚಾಟನೆಯಾಗಿರುವಂತಹ ಎಸ್.ಟಿ. ಸೋಮಶೇಖರ್ ಹಾಗೂ ಅರೆಬೈಲ್ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ಗೆ ಮತವನ್ನು ಚಲಾಯಿಸುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಹೀಗಾಗಿ ಕಾಂಗ್ರೆಸ್ಗೆ ಮೇಲ್ನೋಟಕ್ಕೆ 1 ಮತದ ಕೊರತೆ ಕಾಣ್ತಾ ಇದೆ. ಆದರೆ ಕಾಂಗ್ರೆಸ್ನಿಂದ ಗೆದ್ದಿರುವಂತಹ 134 ಶಾಸಕರ ಪೈಕಿ ಅತೃಪ್ತರು, ಅಸಮಾಧಾನಿತರು ಕ್ರಾಸ್ ವೋಟಿಂಗ್ ಮಾಡಿದರೆ ಆಗ ಎಲ್ಲ ಲೆಕ್ಕ ತಲೆಕೆಳಗಾಗುತ್ತದೆ. ಇದೇ ಕಾರಣಕ್ಕೆ ಈ ರಣಕಣ ಕುತೂಹಲವನ್ನು ಕೆರಳಿಸಿದೆ. ಇನ್ನು ಬಿಜೆಪಿ ಜೆಡಿಎಸ್ನ ಮೈತ್ರಿಯ ಬಲಾಬಲ ನೋಡೋಣ ಬನ್ನಿ. ಮೈತ್ರಿ ಬಲಾಬಲ. ಬಿಜೆಪಿ ಚಿಹ್ನೆಯಡಿ ಗೆದ್ದ 62 ಶಾಸಕರಿದ್ದಾರೆ. ಅತ್ತ ಜೆಡಿಎಸ್ ಶಾಸಕರ ಸಂಖ್ಯೆ 18. ಅಲ್ಲಿಗೆ ಒಟ್ಟು ಮೈತ್ರಿ ಬಲಾಬಲ 80 ಶಾಸಕರು. ಆದರೆ ಪ್ರತಿ ಅಭ್ಯರ್ಥಿಯ ಗೆಲುವಿಗೆ ಬೇಕಾದ 28 ಮತಗಳಂತೆ 3 ಅಭ್ಯರ್ಥಿಗಳ ಗೆಲುವಿಗೆ ಒಟ್ಟು 84 ಮತಗಳು ಬೇಕು. ಅಲ್ಲಿಗೆ ಮೈತ್ರಿಯ 3ನೇ ಅಭ್ಯರ್ಥಿಯ ಗೆಲುವಿಗೆ ಮೇಲ್ನೋಟಕ್ಕೆ 4 ಮತಗಳ ಕೊರತೆ ಇದೆ. ಇದು ಮತ ಲೆಕ್ಕಾಚಾರ. ಇನ್ನು ವಿಧಾನ ಪರಿಷತ್ನ ಇತಿಹಾಸ ಮಹತ್ವ ನೋಡೋಣ ಮುಂದಿನ ಎಳೆಯಲ್ಲಿ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿಧಾನ ಪರಿಷತ್ ಚುನಾವಣೆ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ಮೊದಲ ಚುನಾವಣೆ. ಅವರ ಪ್ರತಿಷ್ಠೆಗೆ ಒಡ್ಡಿದ ಸವಾಲು ಇದು. ಇತ್ತ ಕಡೆ ಬಿಜೆಪಿ ಮತ್ತು ಜೆಡಿಎಸ್ಗೂ ಕೂಡ 3ನೇ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ. ಇನ್ನಷ್ಟು ವಿಶ್ಲೇಷಣೆ ಮತ್ತು ಡೀಟೇಲ್ಸ್ ಪಡ್ಕೊಳ್ಳೋಣ. ವೀರೇಂದ್ರ ಉಪ್ಪಂದ ನಮ್ಮ ಪ್ರತಿನಿಧಿ ಕನೆಕ್ಟ್ ಇದ್ದಾರೆ. ವೀರೇಂದ್ರ ಉಪ್ಪಂದ, ಏನಾಗಬಹುದು ವಿಧಾನ ಪರಿಷತ್ ಚುನಾವಣೆಯಲ್ಲಿ? ಕಾಂಗ್ರೆಸ್ಗೆ ಬೇಕಾಗಿರ್ತಕ್ಕಂಥ ಆ 1 ವೋಟನ್ನು ಅವರು ಯಾವ ಕಡೆಯಿಂದ ತಗೋತಾರೆ? ಇನ್ನು ಜೆಡಿಎಸ್ ಬಿಜೆಪಿಗೆ ಬೇಕಾಗಿರ್ತಕ್ಕಂಥ 4 ಮತಗಳನ್ನು ಅದು ಹೇಗೆ ಅವರು ಗ್ಯಾದರ್ ಮಾಡ್ತಾರೆ? ಸಾಕಷ್ಟು ಕುತೂಹಲ ಇದೆ. ಹೇಗೆ ನೋಡ್ಬೋದು ವಿಧಾನ ಪರಿಷತ್ ಚುನಾವಣೆಗಳನ್ನು? ಶ್ರೀಲಕ್ಷ್ಮಿ, ನೀವು ಮೊದಲು ಪದ ಏನು ಉಪಯೋಗಿಸಿದ್ರಲ್ಲ, ಏನಾಗಬಹುದು ಅಂತ, ಈ ರಾಜಕೀಯದ ಬಗ್ಗೆ ಆಸಕ್ತಿ ಇರುವ ಪ್ರತಿಯೊಬ್ಬರಿಗೂ ಕರ್ನಾಟಕದಲ್ಲಿ ಈಗ ಇರೋ ಪ್ರಶ್ನೆಯೇ ಅದು. ಏನಾಗಬಹುದು, ಏನು ಬೇಕಾದರೂ ಆಗ್ಬೋದು ರಾಜಕಾರಣ ಇದು. ಯಾಕಂದರೆ ಡಿ.ಕೆ. ಶಿವಕುಮಾರ್ ಏನು ನಿಮ್ಗೆ ಗೊತ್ತು, ಯಾವ ಲೆವೆಲ್ಲಿಗೆ ಅವರು ಹೇಳ್ತಿರ್ತಾರಲ್ಲ ಚೆಸ್ ಪ್ಲೇಯರ್ ಅಂತೇಳಿ, ಆ ಚೆಸ್ ಈಗಾಗಲೇ ಅವರು ಆರಂಭ ಮಾಡಿಬಿಟ್ಟಿದ್ದಾರೆ. ಹಾಗಂತೇಳಿ ಕುಮಾರಸ್ವಾಮಿ ಅವರು ಕೂಡ ಸುಮ್ಮನೆ ಕ್ಯಾಂಡಿಡೇಟ್ ಹಾಕ್ಲಿಕ್ಕೆ ಸಾಧ್ಯವಾ? ಅವ್ರು ಕ್ಯಾಂಡಿಡೇಟನ್ನು ಹಾಕ್ತಾ ಇದ್ದಾರೆ ಅಂದಮೇಲೆ ಅವರು ಒಂದಷ್ಟು ತಯಾರಿ ಮಾಡ್ಕೊಂಡಿರುವಂಥ ಸಾಧ್ಯತೆ ಇರುತ್ತೆ. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರಿಗೆ ಯಾರ್ಯಾರು ಕಾಯ್ತಾ ಇದ್ದಾರಲ್ಲ ಅವ್ರ ಪಕ್ಷದೊಳಗೆ, ಅವ್ರ ಪಾರ್ಟಿ ಒಳಗೆ, ಅವರಲ್ಲೇ ಕೆಲವರು ಎಲ್ಲಿ ಹೋಗಿ ಅವ್ರ ಕಡೆ ಕೈ ಜೋಡಿಸಿ ಎಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಒಂದು ಹೊಡೆತ ಕೊಡಬೇಕು ಅನ್ನುವಂಥ ಆಟ ನಡೆಯುತ್ತಾ, ಅಲ್ಲೊಂದು ಚೆಸ್ ಗೇಮ್ ನಡೆಯುತ್ತಾ ಅನ್ನೋ ಹಿನ್ನೆಲೆಯಲ್ಲೇ ಏನಾಗಬಹುದು ಅನ್ನುವಂಥ ಕುತೂಹಲ ಇರುವಂಥದ್ದು. ಯಾಕಂದರೆ ನೋಡಿ, ಈಗ ಡಿ.ಕೆ. ಶಿವಕುಮಾರ್ ಚನ್ನಪಟ್ಟಣ ಗೆದ್ರಪ್ಪ. ಹೆಂಗಿದ್ರು ಎಲ್ರಿಗೂ ಗೊತ್ತು. ಅವರು ಎಷ್ಟು ಕೆಲಸ ಮಾಡಿದ್ರು. ಅಲ್ಲಿ ಯಾರು ವೋಟರ್ಸ್, ಯಾರು ಜನಸಾಮಾನ್ಯರು, ಇಲ್ಲಿ ಯಾರು ವೋಟರ್ಸು? ಆ ಜನರಿಂದ ಆಯ್ಕೆ ಆಗಿರುವ ಶಾಸಕರು. ಹೇಗಿತ್ತು ಈಗ 20 ವರ್ಷದ ಹಿಂದೆ ಅಂದರೆ, ದುಡ್ಡಿಗೆ ಎಷ್ಟೋ ಜನ ಓಟ್ ಹಾಕಿರೋದು ಭಾಳಷ್ಟು ಜಗಜ್ಜಾಹಿರಾಗಿತ್ತು ಬಿಡಿ. ಕಾರ್ ತಗೊಂಡು, ಇನ್ನೋವಾ ಕಾರ್ ತಗೊಂಡು ಓಟ್ ಹಾಕಿದವರಿದ್ದು. ಸೊ ಅವತ್ತಿನ ಕಾಲ ಬೇರೆ. ಇವತ್ತು ದುಡ್ಡಿಲ್ಲದೆ ಇರೋರು ಯಾರೂ ಇಲ್ಲ. ಬರೀ ದುಡ್ಡೊಂದಕ್ಕೆ ಓಟ್ ಹಾಕಲ್ಲ, ರಾಜಕೀಯ ಭವಿಷ್ಯವನ್ನು ನೋಡ್ತಾ ಇರ್ತಾರೆ. ಅದರಲ್ಲೂ ಕೂಡ 28ರ ಚುನಾವಣೆ ಅದೇ ಕಾರಣಕ್ಕಾಗಿ ಇಷ್ಟರ ಮಟ್ಟಿಗೆ ಮಹತ್ವ ಪಡೆದಿರುವಂಥದ್ದು. ನಿನ್ನೆ ಏನಾಯಿತು, ಡಿ.ಕೆ. ಶಿವಕುಮಾರ್ ಅವ್ರನ್ನ ಹೋಗಿ ಜೆಡಿಎಸ್ ಶಾಸಕರೆಲ್ಲ ಹೋಗಿ ಡೈರೆಕ್ಟಾಗಿ ಹೋಗಿ ಭೇಟಿ ಆಗ್ಬಿಟ್ರು. ಅವ್ರು ಮೊನ್ನೆ ಕನಕಪುರದಲ್ಲಿ ಕರೆದ್ರು, ನನ್ನ ಹೃದಯ ತೆಗೆದಿದೆ, ನನ್ನ ಮನೆ ಬಾಗಿಲು ತೆರೆದಿದೆ, ಬನ್ನಿ ಜೆಡಿಎಸ್ ಅವರು BJP ಅವರೆಲ್ಲ ಬನ್ನಿ ಅಂದರು. ಇವರು ಕಾದ್ಕೊಂಡು ನಿಂತಿದ್ರು. ಸೀದಾ ಹೋದರು ಡಿ.ಕೆ. ಶಿವಕುಮಾರ್ ಅವ್ರ ಮನೆಗೆ. ಅವರು ಬಂದು ಕೂಡಲೇ ಬಾಗ್ಲಾಕೊಂಡು ಕೂತರು. ಏನು ಮಾತಾಡಿದ್ರು ಒಳಗೆ? ಅಲ್ಲೇನು ಆಪ್ರೇಷನ್ ಮಾಡ್ಲಿಕ್ಕೆ ಆಗಲ್ಲ. ಈಗ ಎಲ್ಲರನ್ನೂ ಕೂರಿಸ್ಕೊಂಡು ಜಾತ್ರೆಯಲ್ಲಿ ಮಾಡಲ್ಲ ಆಪ್ರೇಷನ್. ಆದರೆ ಅಲ್ಲೊಂದು ಗೆಸ್ಚರ್ ಪಾಸ್ ಆದರೂ ಸಾಕು ಒಬ್ಬರಿಗೆ. ಒಂದು ಮತವೇ ಅವ್ರಿಗೆ ನಿಜವಾಗಿಯೂ ಬೇಕಾಗಿರೋದು ಇವತ್ತು. 1 ವೋಟ್. ಆ 1 ವೋಟ್ ಯಾರಿಂದ ತೆಗಿತಾರೆ ಅನ್ನೋ ಲೆಕ್ಕಾಚಾರವೇ ನಡೀತಾ ಇರೋದೀಗ. ಯಾಕಂದರೆ ನೋಡಿ, ಅವ್ರದ್ದೇ 134 ಇದೆ, ಹೌದಾ? ಇನ್ನು ಎಸ್.ಟಿ. ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರಿಬ್ಬರು ಅವ್ರ ಕಡೆ ಹಾಕ್ತಾರೆ ಅನ್ನೋದು ಅವ್ರ ಸ್ಟೇಟ್ಮೆಂಟಲ್ಲೇ ಗೊತ್ತಾಗ್ತಾ ಇದೆ. ಮತ್ತು 3 ಇಂಡಿಪೆಂಡೆಂಟು. ಸೊ ಎಲ್ಲ ಸೇರಿದ್ರೆ 139 ಆಯಿತು. 1 ವೋಟ್ ಬೇಕಾಗುತ್ತೆ. ಆದರೆ ಒಂದೇ ಓಟ ಬೇಕಾಗೋದು, ಹಂಗೂ ಆಗೋದಿಲ್ಲ. ಯಾಕಂದರೆ ಇವ್ರ ಪಾರ್ಟಿಯಲ್ಲಿರೋರೇ ಕ್ರಾಸ್ ವೋಟಿಂಗ್ ಮಾಡ್ಬೋದು, ಕೆಲವರೆಲ್ಲ JDSಗೆ ಹಾಕ್ಬೋದು ಅನ್ನೋ ಭಯ ಇರೋದ್ರಿಂದ 1ರ ಬದಲು ಅವರು 3ಕ್ಕೋ 5ಕ್ಕೋ ಹೀಗೆ ಟ್ರೈ ಮಾಡ್ತಾರೆ. ಹಾಗೆ ಟ್ರೈ ಮಾಡೋದ್ರಿಂದ ಕುತೂಹಲ ಇದೆ. ನೀವು ಕೇಳಿದ್ರಲ್ಲ ಮೊದಲ ಪದ ಏನಾಗಬಹುದು, ನಮಗೂ ಆ ಕುತೂಹಲ ಇದೆ ಶ್ರೀಲಕ್ಷ್ಮಿ. ರೈಟ್. ವೀರೇಂದ್ರ ಉಪ್ಪಂದ, ಇದು ಡಿ.ಕೆ. ಶಿವಕುಮಾರ್ ಅವರ ಪ್ರತಿಷ್ಠೆಗೆ ಎಷ್ಟರ ಮಟ್ಟಿನ ಸವಾಲು? ಒಂದು ವೇಳೆ ನೀವು ಹೇಳಿದಾಗೆ 1 ವೋಟಿಂದ ಹೆಚ್ಚು ಕಡಿಮೆ ಆದರೂ ಕೂಡ, ಹಿಂದೆ ಹಿಂಗಾಗಿದೆ ಬೇಕಾದಷ್ಟು ಸರಿ ವಿಧಾನ ಪರಿಷತ್ ಚುನಾವಣೆ ಅಥವಾ ರಾಜ್ಯಸಭಾ ಚುನಾವಣೆಗಳಲ್ಲಿ 1 ವೋಟಿಂದ ಅಥವಾ ಕ್ರಾಸ್ ವೋಟಿಂಗಿಂದ ದೊಡ್ಡ ಪ್ರಮಾಣದಲ್ಲಿ ಮರ್ಯಾದೆ ಕಳ್ಕೊಂಡಿರ್ತಕ್ಕಂಥದ್ದು, ಪ್ರತಿಷ್ಠೆಗೆ ಸವಾಲು ಹುಟ್ಟಿರ್ತಕ್ಕಂಥ ಘಟನೆಗಳು ಬೇಕಾದಷ್ಟಾಗಿದೆ. ಸೊ ಹಾಗೇನಾದರೂ ಆದರೆ ಡಿ.ಕೆ. ಶಿವಕುಮಾರ್ ಅವರ
ಪ್ರತಿಷ್ಠೆಯ ಮೇಲೆ ಇದು ಯಾವ ರೀತಿ ಪ್ರಭಾವ ಬೀರಬಹುದು ಮತ್ತು 2028ರ ದಿಕ್ಸೂಚಿ ಈ ಚುನಾವಣೆ ಅಂತ ನಾವು ನೋಡ್ತಾ ಇದ್ದೀವಿ. ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್, ಅಂದರೆ ಕಾಂಗ್ರೆಸ್ಸಲ್ಲೇ ಸ್ಪೆಸಿಫಿಕಲಿ DK-ಶಿ, ಈ ಮೂರು ಜನರಿಗೂ ಕೂಡ ಯಾವ ರೀತಿಯಲ್ಲಿ 2028ರ ಪರ್ಸ್ಪೆಕ್ಟಿವ್ ಇಂದ ನೋಡ್ತಾ ಹೋಗೋದಾದ್ರೆ ಯಾವ ರೀತಿಯಲ್ಲಿ ದಿಕ್ಸೂಚಿ ಇದು ಅಂತ? ಶ್ರೀಲಕ್ಷ್ಮಿ, ನೀವು ಹೇಳಿದ್ರೆ ಒಂದು ಓಟಲ್ಲಿ ಎಷ್ಟೋ ಸತಿ ಮರ್ಯಾದೆ ಹೋಗಿದ್ದೆ ಅಂತ. ಆದರೆ ಈ ಚುನಾವಣೆಯಲ್ಲಿ ಏನಾಗುತ್ತೆ ಗೊತ್ತಾ, ಒಂದು ಓಟ್ ಬೇಡ, ಅರ್ಧ ಓಟಲ್ಲಿ ಮರ್ಯಾದೆ ಹೋಗುತ್ತೆ, ಕಾಲು ಓಟಲ್ಲಿ ಮರ್ಯಾದೆ ಹೋಗುತ್ತೆ. ಅರ್ಧ ಓಟ್ ಹೆಂಗೆ ಸಾಧ್ಯ? ಒಬ್ರು ಹಾಕಿದ್ರೆ ಒಂದು ಓಟ್ ಹಾಕ್ಬೇಕಲ್ಲ ಅಂತ ನೀವು ಕೇಳ್ಬೋದು. ಇದರಲ್ಲಿ ನೋಡಿ, ಪ್ರಾಶಸ್ತ್ಯದ ಮತ ಇದೆ, ಎರಡನೇ ಪ್ರಾಶಸ್ತ್ಯದ ಮತ ಆಗಿರ್ತಾರೆ. ಆ ಪ್ರಾಶಸ್ತ್ಯದ ಮತದ ವ್ಯಾಲ್ಯೂ ಇದೆಯಲ್ಲ, ಅದು ತುಂಬ ಲೆಸ್ ಇರುತ್ತೆ. ನೀವು ಲೆಕ್ಕ ಹಾಕಿದ್ರೆ ಅದು ಎಷ್ಟೋ ಮತಗಳು ಸೇರಿ ಒಂದು ಮತ ಕನ್ವರ್ಟ್ ಆಗೋದು. ಎಷ್ಟೋ ಬಾರಿ ಒಂದು ಮತ ಆಗಬೇಕು ಅಂತಲೂ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ 6 ಜನ ಗೆದ್ಬಿಡ್ತಾರೆ ಅಂದ್ಕೊಳ್ಳಿ, 20-28 ಓಟ್ ತಗೊಂಡು. 7ನೇ ಅಭ್ಯರ್ಥಿ 8ನೇ ಅಭ್ಯರ್ಥಿಯ ನಡುವೆ ಫೈಟ್ ಆಗುತ್ತೆ. ಈಗ ವಿನಯ್ ಕಾರ್ತಿಕ್ ಮತ್ತು ಗೋವಿಂದರಾಜು ನಡುವೆ ಫೈಟ್ ಆಯಿತು ಅಂತ ಅಂದ್ಕೊಳ್ಳಿ. ಆಗೇನು ಮಾಡ್ತಾರೆ, ಅವರಿಗೆ ಒಬ್ಬರಿಗೆ 25 ಓಟ್ ಬಂತು, ಇನ್ನೊಬ್ರಿಗೆ 26 ಓಟ್ ಬಂತು. 2ನೇ ಪ್ರಾಶಸ್ತ್ಯದ ಮತ ತೆಗೆದುಕೊಳ್ತಾರೆ. ಯಾರ್ದು? ಅವ್ರದ್ದಲ್ಲ. ಯಾರು ಗೆದ್ದಿರ್ತಾರ, ಈಗಾಗಲೇ 6 ಜನ ಗೆದ್ದಿರ್ತಾರಲ್ಲ, ಈಗ BK ಹರಿಪ್ರಸಾದ್ ಗೆದ್ದಿರ್ತಾರೆ, ಅವ್ರದ್ರಲ್ಲಿ ವಿನಯ್ ಕಾರ್ತಿಕ್ಗೆ ಯಾರ್ಯಾರು 2ನೇ ಪ್ರಾಶಸ್ತ್ಯದ ಮತ ಆಗಿರ್ತಾರೆ ಅದನ್ನು ತಗೋತಾರೆ. ಆ ಮತ ಇದೆಯಲ್ಲ, ಅದು ಒಂದಕ್ಕೆ ಒಂದು ವ್ಯಾಲ್ಯೂ ಅಲ್ಲ. ಇಟ್ಸ್ ವ್ಯಾಲ್ಯೂ ಇಸ್ ನಾಟ್ 100. ಭಾಳ ಫಾರ್ಮುಲಾ ಪ್ರಕಾರ ಭಾಳ ಲೆಸ್ ಇರುತ್ತೆ. ಆ ವ್ಯಾಲ್ಯೂನ ಹಲವು ಮತಗಳನ್ನ ಸೇರಿಸಿ ವ್ಯಾಲ್ಯೂಗಳನ್ನ ಲೆಕ್ಕ ಹಾಕ್ತಾ ಹೋಗ್ತಾರೆ. ಹಾಗಾಗಿ ಅದು ಒಂದು ಮತ ಆಗಬೇಕು. ಅವಾಗ 28 ಓಟ್ ಆಗಬೇಕು ಅಂತ ಇಲ್ಲ. ಇವರಿಬ್ಬರ ನಡುವೆ ವಿನಯ್ ಕಾರ್ತಿಕ್ ಒಂದು ವೇಳೆ 27 ಮತ ತಗೊಂಡ್ರು, ಇವ್ರದ್ದು 26 ಆಯಿತು. ವಿನಯ್ ಕಾರ್ತಿಕ್ ಇಸ್ ದ ವಿನ್ನರ್. ನೋಡಿ, ಕ್ರಾಸ್ ವೋಟಿಂಗ್ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಅದರಲ್ಲೂ ವಿಧಾನ ಪರಿಷತ್ ಚುನಾವಣೆಯಲ್ಲಿ GT ದೇವೇಗೌಡರು ಏನು ಮಾಡ್ತಾರೆ, ರಾಜಣ್ಣ ಯಾರ್ಯಾರನ್ನ ಏನು ಮಾಡ್ತಾರೆ ಅನ್ನೋ ಪ್ರಶ್ನೆ ಯಾಕೆ ಬರುತ್ತೆ ಅಂದರೆ, ಇದೇ ಕಾರಣಕ್ಕಾಗಿ ನಿಮಗೊಂದು ಉದಾಹರಣೆ ಕೊಡ್ತೀನಿ. 2017ರಲ್ಲಿ ರಾಜ್ಯಸಭಾ ಚುನಾವಣೆ ಆಯಿತು. ಇದೇ ಚಲರಾಯ ಸ್ವಾಮಿ, ಜಮೀರ್ ಅಹಮದ್ ಖಾನ್, ಭೀಮಾ ನಾಯಕ್, ಅಖಂಡ ಶ್ರೀನಿವಾಸ ಮೂರ್ತಿ ಇವರೆಲ್ಲ ಹೋಗಿ ಕ್ರಾಸ್ ವೋಟಿಂಗ್ ಮಾಡಿದ್ರಲ್ಲ. ದೇವೇಗೌಡರಿಗೆ ಚೆನ್ನಾಗಿ ಗೊತ್ತಿತ್ತು ರಾಜ್ಯಸಭೆಯ ವಿಶೇಷ ಏನು ಅಂದರೆ, ಶ್ರೀಲಕ್ಷ್ಮಿ, ಅಲ್ಲಿ ಓಟನ್ನು ತೋರ್ಸಾಕ್ಬೇಕು. ಹಿಂಗೆ ಹೋಗ್ಬಿಟ್ಟು ಏಜೆಂಟಿಗೆ ತೋರಿಸ್ಬೇಕು, ನೋಡಪ್ಪ ನಾನು ಹಿಂಗೆ ಕ್ರಾಸ್ ವೋಟಿಂಗ್ ಆಗ್ತಾ ಇದ್ದೀನಿ ಅಂತೇಳಿ. ದೇವೇಗೌಡರಿಗೆ ಗೊತ್ತಿತ್ತಲ್ಲ. ದೇವೇಗೌಡರು ಏನು ಮಾಡಿದ್ರು ಗೊತ್ತಾ, ಯಾರೋ ಒಬ್ರನ್ನ ಸಾಮಾನ್ಯವಾಗಿ ಏಜೆಂಟಾಗಿ ಕೂರಿಸ್ತಾರೆ. ದೇವೇಗೌಡರು ಯಾರನ್ನ ಕೂರಿಸಿದ್ರು ಗೊತ್ತಾ, HD ರೇವಣ್ಣ ಅವ್ರನ್ನ ಏಜೆಂಟ್ ಮಾಡಿ ಕೂರಿಸಿದ್ರು. ಈ ಜಮೀರ್ ಅಹಮದ್ ಖಾನ್ ಹೋಗಿ ತೋರಿಸಿದ್ರು, ರೇವಣ್ಣ ನೋಡೋಣ ಆಗ್ತಾ ಇದ್ದೀನಿ ಕ್ರಾಸ್ ವೋಟಿಂಗ್ ಅಂತ. ಹಾಗೆ ಎದ್ದು ನಿಂತ್ಬಿಟ್ರು ರೇವಣ್ಣ. DK ಶಿವಕುಮಾರ್ ಬಂದರು ಇವ್ರ ಸಪೋರ್ಟ್ಗೆ. ಅಂದರೆ ಕೈ ಮಿಲಾಯಿಸುವಂತಕ್ಕೆ ಹೋಗಿತ್ತು ಅಂತ. ಅಂದರೆ ಏನೆಲ್ಲ ಆಗುತ್ತೆ ಕ್ರಾಸ್ ವೋಟಿಂಗಲ್ಲಿ ಅನ್ನೋದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಅದು. ಇಲ್ಲಿ ವಿಧಾನ ಪರಿಷತ್ತಲ್ಲಿ ಇದು ಸೀಕ್ರೆಟ್ ಬ್ಯಾಲೆಟ್, ಇಲ್ಲಿ ಓಟ್ ತೋರಿಸ್ಬೇಕು ಅಂತ ಇಲ್ಲ. ನಾನು ಇವತ್ತು ಬೆಳಗ್ಗೆ ಕೂಡ ಕ್ರಾಸ್ ಚೆಕ್ ಮಾಡಿಕೊಂಡೆ, ನಿನ್ನೆ ಕೂಡ ಮಾತಾಡಿದ್ದೆ, ಹಲವರ ಬಳಿ ಮಾತಾಡಿದೆ. ರಾಜ್ಯಸಭೆಯಲ್ಲಿ ಓಟನ್ನು ತೋರಿಸಿ ಹಾಕಬೇಕು, ಇಲ್ಲಿ ಓಟನ್ನು ತೋರಿಸಿ ಹಾಕಬೇಕಾದ ಅಗತ್ಯ ಇಲ್ಲ. ಹೀಗಾಗಿ ಸೀಕ್ರೆಟ್ ಬ್ಯಾಲೆಟ್ ಅವ್ರು ಕ್ರಾಸ್ ವೋಟಿಂಗ್ ಮಾಡಿದ್ರು ತೋರಿಸೋದಿಲ್ಲ. ಹಾಗಂದ್ರೆ ಗೊತ್ತಾಗೋದಿಲ್ವಾ? ಖಂಡಿತ ಗೊತ್ತಾಗುತ್ತೆ. ಯಾರು ಕ್ರಾಸ್ ವೋಟಿಂಗ್ ಮಾಡಿದ್ರು, ಇಂಥವರೇ ಕ್ರಾಸ್ ವೋಟಿಂಗ್ ಮಾಡಿದ್ರು. ನೀವು ನೋಡಿ, ನಾವೇ ಹೇಳ್ತೀವಿ. ಹೆಂಗೆ ಹೇಳ್ತೀವಿ ನೋಡಿ, ಅಲ್ಲೊಂದು ಟ್ರಿಕ್ ಇದೆ. ಅಲ್ಲಿ ಇವರು ಈಗ ಬ್ಯಾಲೆಟ್ ಪೇಪರ್ನ ಮುಚ್ಚೆ ಹಾಕೋದಲ್ಲಿ ಯಾರಿಗೂ ತೋರಿಸೋದಿಲ್ಲ. ಆದರೆ ಕಳಿಸುವಾಗ ಈ ಕಳಿಸೋರು ಇರ್ತಾರಲ್ಲ, ಅವರು ಯಾರ್ಯಾರು ಅನುಮಾನ ಇರುತ್ತಲ್ಲ ಅವ್ರನ್ನೊಂದು ಬ್ಯಾಚ್ ಮಾಡಿರ್ತಾರೆ. ಒಬ್ಬೊಬ್ರನ್ನ ಈಗ ಬಾಬಾ ಬ್ಲ್ಯಾಕ್ ಶಿಪ್ ಅಂತಾರಲ್ಲ, ಬ್ಲ್ಯಾಕ್ ಶಿಪ್ನ ಒಂದೊಂದು ಬ್ಯಾಚಲ್ಲಿ ಹಾಕಿರ್ತಾರೆ. ಯಾರು ಆ ಬ್ಯಾಚಲ್ಲಿ ಕ್ರಾಸ್ ವೋಟಿಂಗ್ ಆಗಿದೆ ಅಂದರೆ ಅಲ್ಲಿ ಹಿಡಿದು ಬಿಡ್ತಾರೆ, ಓ ಇವರೇ ಹಾಕಿರೋದು ಅಂತೇಳಿ. ಹಿಂಗಾಗಿ ಗೊತ್ತಾಗೋದು ಯಾರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗೋದು ಹೀಗೆ. ಅದು ಸೊ ಆ ದೃಷ್ಟಿಯಿಂದ ನೋಡೋದಾದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಧಾನ ಪರಿಷತ್ ಚುನಾವಣೆ ಇದೆಯಲ್ಲ, ಅಸೆಂಬ್ಲಿ ಎಲೆಕ್ಷನ್ಗಿಂತ ಬಹಳ ಇಂಟ್ರೆಸ್ಟಿಂಗ್. ಶ್ರೀಲಕ್ಷ್ಮಿ, ಇವತ್ತು ನಾವು ವಿಧಾನ ಪರಿಷತ್ ಚುನಾವಣೆಯ ಸೋಲು ಗೆಲುವು ಲೆಕ್ಕ ಮತಮೌಲ್ಯ ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ವಿ. ಈಗ ವಿಧಾನ ಪರಿಷತ್ತಿನ ಇತಿಹಾಸ, ರಚನೆ, ಸದಸ್ಯರ ವಿಭಾಗ ಯಾವ ರೀತಿಯಲ್ಲಿರುತ್ತೆ ಹಾಗೂ ಉಳಿದ ಎಲ್ಲ ಒಂದಷ್ಟು ವಿವರಗಳನ್ನು ನೋಡೋಣ ಎಳೆ ಎಳೆಯಾಗಿ. ಕರ್ನಾಟಕ ರಾಜಕಾರಣದ ಅತ್ಯಂತ ಮಹತ್ವದ ಮತ್ತು ಪ್ರಬುದ್ಧ ಸದನವಾದ ಕರ್ನಾಟಕ ವಿಧಾನ ಪರಿಷತ್ನ ಮೂಲ ಕಲ್ಪನೆ ಮತ್ತು ವ್ಯವಸ್ಥೆಯನ್ನ ನೋಡೋಣ. ಮೂಲ ಕಲ್ಪನೆ ಮತ್ತು ಇತಿಹಾಸ. ವಿಧಾನ ಪರಿಷತ್ತನ್ನ ಮೇಲ್ಮನೆ ಅಥವಾ ಹಿರಿಯರ ಸದನ ಅಂತ ಕರೆಯಲಾಗುತ್ತದೆ. ವಿಧಾನಸಭೆಯು ಆತುರದಲ್ಲಿ ಅಥವಾ ಜನಪ್ರಿಯತೆಯ ಒತ್ತಡದಲ್ಲಿ ತೆಗೆದುಕೊಳ್ಳಬಹುದಾದ ನಿರ್ಧಾರಗಳನ್ನು ಮರುಪರಿಶೀಲಿಸಲು ತಜ್ಞರು ಹಾಗೂ ವಿವಿಧ ಕ್ಷೇತ್ರಗಳ ಅನುಭವಿಗಳ ಜ್ಞಾನವನ್ನ ಕಾನೂನು ರಚನೆಯಲ್ಲಿ ಬಳಸಿಕೊಳ್ಳಲು ಈ ಸದನವನ್ನ ವಿನ್ಯಾಸಗೊಳಿಸಲಾಗಿದೆ. ಮೈಸೂರು ಸಂಸ್ಥಾನದಲ್ಲೇ ಆರಂಭ. ಮೈಸೂರು ಸಂಸ್ಥಾನದ ಕಾಲದಲ್ಲೇ ವಿಧಾನ ಪರಿಷತ್ತಿನ ಇತಿಹಾಸ ಆರಂಭವಾಗುತ್ತದೆ. 1907ರಲ್ಲಿ ಮೈಸೂರು ಪ್ರಜಾಪ್ರತಿನಿಧಿ ಸಭೆಗೆ ಪೂರಕವಾಗಿ ತಜ್ಞರನ್ನ ಒಳಗೊಂಡಂತ ಮೈಸೂರು ವಿಧಾಯಕ ಪರಿಷತ್ತು ಆಗಿ ಇದು ಜನ್ಮ ತಾಳಿತು.
1950ರಲ್ಲಿ ಭಾರತೀಯ ಸಂವಿಧಾನ ಜಾರಿಗೆ ಬಂದಾಗ ದ್ವಿಸದನ ವ್ಯವಸ್ಥೆಯ ಅಡಿಯಲ್ಲಿ ಇದು ಮುಂದುವರಿಯಿತು. 1956ರಲ್ಲಿ ಏಕೀಕೃತ ಮೈಸೂರು ರಾಜ್ಯವಾದಾಗ ಸದಸ್ಯರ ಸಂಖ್ಯೆ ಹೆಚ್ಚಾಗಿತ್ತು. 1973ರಲ್ಲಿ ರಾಜ್ಯಕ್ಕೆ ಕರ್ನಾಟಕ ಅಂತ ಮರುನಾಮಕರಣವಾದಾಗ ಇದು ಕರ್ನಾಟಕ ವಿಧಾನ ಪರಿಷತ್ ಆಯಿತು. ಸದನದ ವ್ಯವಸ್ಥೆ ಮತ್ತು ಸದಸ್ಯರ ಸಂಖ್ಯೆ. ವಿಧಾನಸಭೆಗೆ ಹೋಲಿಸಿದ್ರೆ ಇದರ ರಚನೆ ಭಿನ್ನವಾಗಿರುತ್ತೆ. ಪ್ರಸ್ತುತ ಕರ್ನಾಟಕ ವಿಧಾನ ಪರಿಷತ್ನ ಒಟ್ಟು ಸಂಖ್ಯಾಬಲ 75. ಸಾಮಾನ್ಯವಾಗಿ ಯಾವಾಗಲೂ ಈ ಸದನದಲ್ಲಿ 75 ಸದಸ್ಯರೇ ಇರ್ತಾರೆ. ಯಾರಾದರೂ ರಾಜೀನಾಮೆ ನೀಡಿದಾಗ ಅಥವಾ ಮರಣ ಹೊಂದಿದಾಗ ಉಪಚುನಾವಣೆ ನಡೆಯುವವರೆಗೂ ಕೆಲವು ಸ್ಥಾನಗಳು ಕೆಲ ಕಾಲ ಖಾಲಿ ಇರಬಹುದು. ಉಳಿದಂತೆ ಪೂರ್ಣ ಸಂಖ್ಯಾಬಲ 75. ಯಾವ ವಿಭಾಗದಿಂದ ಎಷ್ಟೆಷ್ಟು ಸದಸ್ಯರು? ಸಂವಿಧಾನದ ವಿಧಿ 171ರ ಅನ್ವಯ ವಿಧಾನ ಪರಿಷತ್ಗೆ ಸಾರ್ವಜನಿಕರು ನೇರವಾಗಿ ವೋಟ್ ಹಾಕುವುದಿಲ್ಲ. ಬದಲಿಗೆ ವಿಭಿನ್ನ ಕ್ಷೇತ್ರಗಳಿಂದ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಆಯ್ಕೆಯಾಗುವ ಕ್ಷೇತ್ರ, ಸದಸ್ಯರ ಪ್ರಮಾಣ, ಕರ್ನಾಟಕದಲ್ಲಿರುವ ಸೀಟುಗಳ ವಿವರವನ್ನ ನೋಡೋಣ. ವಿಧಾನಸಭೆಯ ಶಾಸಕರು ಅಂದರೆ ಎಂಎಲ್ಎಗಳು ಮತ ಹಾಕುವ ಮೂಲಕ 1/3 ಸದಸ್ಯರನ್ನ ಅಂದರೆ 25 ಸದಸ್ಯರನ್ನ ಆಯ್ಕೆ ಮಾಡ್ತಾರೆ. ಈಗ ವಿಧಾನ ಪರಿಷತ್ಗೆ ಚುನಾವಣೆ ನಡೀತಾ ಇರೋದು ಈ 25 ಸದಸ್ಯರ ಪೈಕಿ ಖಾಲಿಯಾಗಿರುವ 7 ಸ್ಥಾನಗಳಿಗೆ ಎಂಬುದು ಗಮನಾರ್ಹ. ಅತ್ತ ಸ್ಥಳೀಯ ಸಂಸ್ಥೆಗಳಿಂದ 1/3 ಅಂದ್ರೆ 25 ಸದಸ್ಯರು ಆಯ್ಕೆ ಆಗ್ತಾರೆ. ಅಂದ್ರೆ ಮಹಾನಗರ ಪಾಲಿಕೆ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಹಾಗೂ ಪುರಸಭೆ ಸದಸ್ಯರಿಂದ ಆಯ್ಕೆ ಆಗ್ತಾರೆ. ಇತ್ತ ರಾಜ್ಯಪಾಲರಿಂದ ನಾಮನಿರ್ದೇಶನಗೊಂಡು 6/1 ಅಂದ್ರೆ 11 ಸದಸ್ಯರನ್ನ ಸಾಹಿತ್ಯ, ಕಲೆ, ವಿಜ್ಞಾನ, ಸಹಕಾರ, ಚಳುವಳಿ ಹಾಗೆ ಸಮಾಜ ಸೇವಕರನ್ನ ಸರ್ಕಾರ ಶಿಫಾರಸು ಮಾಡುತ್ತದೆ. ಇನ್ನು ಪದವೀಧರರ ಕ್ಷೇತ್ರದಿಂದ 12/1 ಅಂದ್ರೆ 7 ಸದಸ್ಯರನ್ನ ಆಯ್ಕೆ ಮಾಡಲಾಗುತ್ತೆ. 3 ವರ್ಷಗಳ ಹಿಂದೆ ಪದವಿ ಮುಗಿಸಿ ಮತದಾರರಾಗಿ ನೋಂದಾಯಿಸಿಕೊಂಡ ಪದವೀಧರರು ವೋಟ್ ಹಾಕಿ ಎಂಎಲ್ಸಿ ಆಗಿ ಆಯ್ಕೆ ಮಾಡ್ತಾರೆ. ಕೊನೆಯದಾಗಿ ಶಿಕ್ಷಕರ ಕ್ಷೇತ್ರ 12/1 ಶಾಸಕರು ಅಂದ್ರೆ 7 ಸದಸ್ಯರನ್ನ ಪ್ರೌಢಶಾಲೆ ಅಥವಾ ಅದಕ್ಕಿಂತ ಮೇಲ್ಪಟ್ಟ ಶಿಕ್ಷಣ ಸಂಸ್ಥೆಗಳಲ್ಲಿ ಕನಿಷ್ಠ 3 ವರ್ಷ ಸೇವೆ ಸಲ್ಲಿಸಿದ ಶಿಕ್ಷಕರನ್ನ ಆರಿಸ್ತಾರೆ. ಹೀಗೆ ಒಟ್ಟು 75 ಸದಸ್ಯರು ವಿಧಾನ ಪರಿಷತ್ನಲ್ಲಿರುತ್ತಾರೆ. ಇನ್ನು ವಿಧಾನ ಪರಿಷತ್ತನ್ನ ಶಾಶ್ವತ ಸದನ ಎಂದೇ ಮಹತ್ವ ಪಡೆದಿದೆ. ಇದು ಏಕೆ ಮತ್ತು ಹೇಗೆ ಅಂದ್ರೆ ಲೋಕಸಭೆ ಅಥವಾ ವಿಧಾನಸಭೆಗಳಂತೆ ವಿಧಾನ ಪರಿಷತ್ ಒಟ್ಟಾರೆಯಾಗಿ ಎಂದಿಗೂ ವಿಸರ್ಜನೆ ಆಗುವುದಿಲ್ಲ. ಹಾಗಾಗಿ ಇದು ಶಾಶ್ವತ ಸದನ ಅಂತ ಹೇಳಲಾಗುತ್ತೆ. ಇದರ ಕಾರ್ಯವಿಧಾನ ಹೇಗೆ ಅಂದ್ರೆ ವಿಧಾನ ಪರಿಷತ್ನ ಒಬ್ಬ ಸದಸ್ಯರ ಅಧಿಕಾರದ ಅವಧಿ 6 ವರ್ಷಗಳು. ಪ್ರತಿ 2 ವರ್ಷಗಳಿಗೊಮ್ಮೆ ಸದನದ 3/1 ಸದಸ್ಯರು ಅಂದ್ರೆ 25 ಸದಸ್ಯರು ನಿವೃತ್ತರಾಗುತ್ತಾರೆ. ಆ ಖಾಲಿ ಜಾಗಕ್ಕೆ ತಕ್ಷಣವೇ ಚುನಾವಣೆ ಅಥವಾ ನಾಮನಿರ್ದೇಶನ ಪ್ರಕ್ರಿಯೆ ನಡೆದು ಹೊಸ ಸದಸ್ಯರು ಬರ್ತಾರೆ. ಇದರಿಂದಾಗಿ ಸದನವು ಯಾವಾಗಲೂ ಚಾಲ್ತಿ ಇರುತ್ತದೆ ಅಂತ ಖಾಲಿಯಾಗಿರುವುದಿಲ್ಲ. ದ್ವೈವಾರ್ಷಿಕ ಚುನಾವಣೆ. ಪ್ರತಿ 2 ವರ್ಷಗಳಿಗೊಮ್ಮೆ ನಿವೃತ್ತರಾಗುವ 25 ಸದಸ್ಯರ ಸ್ಥಾನಗಳನ್ನು ತುಂಬುವುದಕ್ಕೆ ನಡೆಯುವ ಚುನಾವಣೆಯನ್ನ ದ್ವೈವಾರ್ಷಿಕ ಚುನಾವಣೆ ಅಂತ ಹೇಳಲಾಗುತ್ತೆ. ಇದರ ಉದ್ದೇಶ ಸದನದ ನಿರಂತರತೆಯನ್ನ ಕಾಪಾಡುವುದು ಮತ್ತು ಒಂದೇ ಬಾರಿ ಇಡೀ ಸದನ ಖಾಲಿಯಾಗದಂತೆ ತಡೆಯುವುದು. ಇದು ಸಾರ್ವತ್ರಿಕ ಚುನಾವಣೆಯಂತೆ ಇಡೀ ರಾಜ್ಯದಾದ್ಯಂತ ಒಂದೇ ಬಾರಿ ನಡೆಯುವ ಹಬ್ಬವಲ್ಲ. ಬದಲಾಗಿ ಪದವೀಧರ ಮತ್ತು ಶಿಕ್ಷಣ ಕ್ಷೇತ್ರಗಳಿಗೆ ಆಯಾ ಇಲಾಖೆ ಅಥವಾ ನೋಂದಾಯಿತ ಮತದಾರರ ಪಟ್ಟಿ ಆಧಾರದ ಮೇಲೆ ಬ್ಯಾಲೆಟ್ ಪೇಪರ್ ಬಳಸಿ ಏಕವರ್ಗಾಯಿಸಬಹುದಾದ ಮತ ಪದ್ಧತಿ ಅಂದ್ರೆ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಪ್ರಾಶಸ್ತ್ಯದ ಮತ ಮೂಲಕ ಚುನಾವಣೆ ನಡೆಯುತ್ತದೆ. ಸರಳವಾಗಿ ಹೇಳೋದಾದ್ರೆ ವಿಧಾನಸಭೆಯು ಜನರ ನೇರ ಭಾವನೆಗಳನ್ನ ಬಿಂಬಿಸಿದರೆ ವಿಧಾನ ಪರಿಷತ್ ಅನುಭವ, ತಜ್ಞತೆ ಮತ್ತು ಸ್ಥಿರತೆಯನ್ನ ರಾಜ್ಯದ ಕಾನೂನು ರಚನೆಯಲ್ಲಿ ಕಾಯ್ದುಕೊಳ್ಳುವಂತೆ ಮಾಡುತ್ತದೆ. ಇದೇ ವಿಧಾನ ಪರಿಷತ್ನ ವಿಶೇಷ ಹಾಗೂ ಎಳೆಎಳೆಯ ವಿವರ.